ಅದೇನೋ ಸಮಯ ಸರಿ ಇರಲಿಲ್ಲ ಅನ್ಸುತ್ತೆ, ಅವರಿಗೆ ಪರಿಪೂರ್ಣವಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ನಾನು ಈ ವೇದಿಕೆ ಮೂಲಕ ನಿಮಗೆ ಕ್ಷಮೆಯನ್ನ ಈ ಸಂದರ್ಭದಲ್ಲಿ ಯಾಚಿಸ್ತೇನೆ. ಕೇವಲ 2 ನಿಮಿಷದ ಭಾಷಣಕ್ಕೆ ವಿರಾಮವನ್ನು ನೀಡುತ್ತೇನೆ. ಕೇವಲ ವಿದ್ಯಾರ್ಥಿಗಳು ದಯವಿಟ್ಟು 2 ನಿಮಿಷ ಶಾಂತ ರೀತಿಯಿಂದ ಕೂತ್ಕೊಂಡ್ರೆ ಕಾರ್ಯಕ್ರಮ ಅತ್ಯಂತ ಸುಲಲಿತವಾಗುತ್ತೆ. ಈ ಭಾಗದ ಅತ್ಯಂತ ನಡೆದಾಡುವ ದೇವರು ಅಂತ ಭಾವಿಸಿರ್ತಕ್ಕಂಥವರು ಪೊಲೀಸ್ ಸಮಾಜದ ಹಿರಿಯರು, ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ವಿಠ್ಠಲ್ ಹೇರೂರವರ ತಿರುಗಾಡಿರ್ತಕ್ಕಂಥ ಪುಣ್ಯ ಭೂಮಿ ಇದೆ. ನಾನು ಮಾತಾಡ್ತೀನಿ ಹೆಸರು ತಗೊಂಡ್ರೆ ನನಗೆ ರೋಮಾಂಚನ ಆಗ್ತಾ ಇದೆ. ಸಂದರ್ಭದಲ್ಲಿ ಯಾಕೆ ರೋಮಾಂಚನ ಆಗುತ್ತೆ ಅಂತಂದ್ರೆ ಅಂತ ವ್ಯಕ್ತಿತ್ವ ಇದ್ದಾಗ ಮಾತ್ರ ರೋಮಾಂಚನ ಆಗ್ಲಿಕ್ಕೆ ಸಾಧ್ಯ ಇದೆ. ವಿಠ್ಠಲ್ ಹೇರೂರವರು ಅವರ ದೇಹ ಮಾತ್ರ ಈಗ ಅಗ್ನಿ ಹೋಗಿದೆ, ಆದ್ರೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಅವರ ನೆನಪು ಉಳಿದಿದೆ ಅನ್ನೋದಕ್ಕೆ ಕಾರಣ ಅವರ ಕಾಯಕ, ಅವ್ರು ಮಾಡಿರ್ತಕ್ಕಂಥ ಸೇವೆ. ಮಾತಾಡೋದಕ್ಕೆ ಸಮಯ ಇಲ್ಲ, 2 ನಿಮಿಷದಲ್ಲಿ ಮುಗಿಸ್ತೀನಿ ಅಂತ ಹೇಳಿದೀನಿ. ವಿಠ್ಠಲ್ ಹೇರೂರವರ ಮಾತು ಯಾವಾಗಲೂ ಕೂಡ ನನಗೆ ಒಂದು ರಿಪೀಟ್ ಬರ್ತಾ ಇರುತ್ತೆ. ಚಾಕು ಆದ್ರೂ ಆಗು, ಚೂರಿ ಆದ್ರೂ ಆಗು, ಚಾಕು ಆದ್ರೂ ಆಗು, ಚೂರಿ ಆದ್ರೂ ಆಗು, ಚಮಚ ಮಾತ್ರ ಆಗ್ಬೇಡ ಅಂತ ಹೇಳಿದ್ರು. ಇದೊಂದು ಅದ್ಭುತವಾಗಿರ್ತಕ್ಕಂಥ ಮಾತುಗಳ ಇದು ಪ್ರಮುಖವಾಗಿ ಪತ್ರಕರ್ತರಿಗೆ ಅನ್ವಯಿಸುತ್ತೆ. ನೀವು ಯಾರ ಹಂಗಿನಲ್ಲಿ ಇರಬೇಡಿ, ನೀವು ಯಾರಿಗೂ ಪದ್ಧತಿ ಇರ್ತಕ್ಕಂಥ ಕೆಲಸ ಮಾಡಬೇಡಿ. ಇಡೀ ದೇಶದಲ್ಲಿ 4ನೇ ಅಂಗ ಅನಿಸ್ಕೊಂಡಿರ್ತಕ್ಕಂಥದ್ದು ಪತ್ರಕರ್ತರಿಗಾಗಿ. ಪತ್ರಕರ್ತರು ಮನಸ್ಸು ಮಾಡಿದರೆ 100 ಸಮಸ್ಯೆಗಳನ್ನ ಕ್ಷಣ ಮಾತ್ರದಲ್ಲಿ ಬಗೆಹರಿಸತಕ್ಕಂಥ ತಾಕತ್ತು ಯಾರಿಗಾದ್ರೂ ಇದ್ರೆ ಅದು ಸಾಮಾನ್ಯ ಪತ್ರಕರ್ತರಿಗಿದೆ. ಹಾಗೆ ದುರ್ದೈವದ ಸಂಗತಿ ಇಲ್ಲಿ ಸ್ಟೇಜ್ ಮೇಲೆ ಮಾತಾಡಬೇಕು ಸರ್, ಸಾಕಷ್ಟು ವಿಷಯಗಳು ನಿರಪರಾಧಿಗಳಿಗೆ ಏನಪ್ಪಾ ಅಂದ್ರೆ ಶಿಕ್ಷೆ ಆಗ್ತಿರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅಪರಾಧಿಗಳು ಕಾನೂನಿನ ಕುಣಿಕೆಯಿಂದ ಮುಚ್ಚಿ ಹೋಗ್ತಾ ಇದ್ದಾರೆ ಎನ್ನುವ ಬೇಸರದ ಮಾತನಾಡಿದ್ರು. ಅದು ಪ್ರತಿಶತವಾಗಿ ಸತ್ಯವಾಗಿರ್ತಕ್ಕಂಥ ಮಾತು, ಅದೆಲ್ಲರೂ ಕೂಡ ಒಪ್ಪಲೇಬೇಕು. ಅವರಿಗೆ ಮೊದಲನೇದಾಗಿ ಈ ವೇದಿಕೆ ಮೇಲೆ ಆ ಮಾತುಗಳನ್ನು ಹೇಳಿ ಧೈರ್ಯ ತೋರಿಸಿದ್ದಕ್ಕಾಗಿ ಅವರಿಗೆ ನಿಮ್ಮೆಲ್ಲರೂ ಜೋರಾಗಿ ತಪ್ಪೋರೆ ಅವರಿಗೆ ಅಭಿನಂದನೆಗಳನ್ನು. ಪತ್ರಕರ್ತೆ ಅಂದ್ರೆ ಯಾರು? ಸಮಾಜದಲ್ಲಿ ಆಗು ಹೋಗುವ ಸಮಸ್ಯೆಗಳನ್ನ ತಿದ್ದುಗಳು ತಾಕತ್ತು ಇರ್ತಕ್ಕಂಥ ಜೀವಿ ಅದು ಪತ್ರಕರ್ತ. ಅದನ್ನ ಸರಿಯಾದ ಪ್ರಮಾಣದಲ್ಲಿ ಬಳಸಿಕೊಂಡ್ರೆ ನಾವು 100 ಜನರ ಸಮಸ್ಯೆಯನ್ನು ಬಗೆಹರಿಸಬಹುದು. ಅದಕ್ಕೆ ವಿಠ್ಠಲ್ ಹೇರೂರವರ ಮಾತನ್ನ ಯಾಕೆ ತಿಳಿಸ್ತೀನಿ, ನೀವು ಯಾವಾಗ ಚರ್ಚೆ ಆಗಬೇಡಿ. ನೀವು ಕೇವಲ ಯಾರಿಗೂ ಕೂಡ ಗುಲಾಮರಾಗಿ ಪತ್ರಕರ್ತರಂದ್ರೆ ಕೇವಲ ಸಾರ್ವಜನಿಕರಿಗೆ ಮಾತ್ರ ಗುಲಾಮರಾಗಿ, ಸಾರ್ವಜನಿಕ ಸಮಸ್ಯೆಯನ್ನು ಬಗೆಹರಿಸಿ ಅವರು ನಿಮ್ಮನ್ನ ಅಂಗೈಯಲ್ಲಿ ಇಟ್ಟುಕೊಂಡು ಪೂಜೆಯನ್ನು ಮಾಡ್ತಿರ್ತಕ್ಕಂಥ ದಿನಗಳು ಬರ್ತಾರೆ. ಪತ್ರಕರ್ತರು ವಹಿಸಿಕೊಂಡಿರ್ತಕ್ಕಂಥ ಇತ್ತೀಚೆಗೆ ಏನಾಗ್ತಾ ಇದೆ, ತನ್ನ ಚಾಂಡಲಿಟಿಯನ್ನ ತೋರಿಸೋ ಕಾರಣಕ್ಕಾಗಿ ನಾನು ದೊಡ್ಡ ವ್ಯಕ್ತಿಯನ್ನು ಸಮಾಜಕ್ಕೆ ತೋರಿಸ್ಕೊಳ್ಬೇಕು, ನನ್ನ ಇಲ್ಲೇ ದೊಡ್ಡ ಪ್ರಮಾಣದಲ್ಲಿದೆ ಅವರು ತೋರಿಸೋ ಕಾರಣಕ್ಕಾಗಿ ಪತ್ರಕರ್ತರಾಗ್ತಾ ಇದ್ದಾರೆ. ಆದ್ರೆ ನಿಜವಾಗಿಯೂ ಕೂಡ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಮಾಜ ಸೇವೆಯನ್ನು ನಡೀತಾ ಇದ್ದೀರಿ ಈ ಸಂದರ್ಭದಲ್ಲಿ. ಇದು ಬೇಕಾದ ಸಂಗತಿ. ಹಾಗಾಗಿ ಮಕ್ಕಳು ನಾನು ಕೊನೆಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಇಷ್ಟೊಂದು ತಾಳ್ಮೆಯಿಂದ ಕೂತಿದ್ದೀರಿ, ಜೊತೆಗೆ ಅವರ ಜೊತೆಯಲ್ಲಿ ಬಂದಿರತಕ್ಕಂಥ ಶಿಕ್ಷಕರು ತಾಳ್ಮೆಯಿಂದ ಕೂತಿದ್ದೀರಿ. ಯಾಕಂದ್ರೆ ಮಕ್ಕಳಿಗೆ ಕರೆಂಟ್ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಟೈಮ್ ಇಲ್ಲ. ಇವಾಗ ಮೊಬೈಲ್ ಅಲ್ಲಿ 30 ಸೆಕೆಂಡ್ 10 ಸೆಕೆಂಡ್ 5 ಸೆಕೆಂಡ್ ಇಲ್ಲ, ಎಲ್ಲರೂ ಅದನ್ನ ಸ್ಕೋರ್ ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬೆಲೆ ಕೊಟ್ಟು ನೀವು ತಾಳ್ಮೆಯಿಂದ ಕೂತಿದ್ದೀರಲ್ಲ, ನಿಮ್ಗೆ ಎಲ್ರಿಗೂ ಅಭಿನಂದನೆ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ. ಹೆಚ್ಚಿನ ಮಾತು ಹೇಳಿ ಕೊನೆಯದಾಗಿ ವಿಠ್ಠಲ್ ಹೇರೂರವರ ಕೊನೆಯ ಮಾತನ್ನ ಹೇಳಿ ನಾವೆಲ್ಲರೂ ಆ ಮಾತನ್ನು ನಾವು ನಿಜವಾಗ್ಲೂ ಕೂಡ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮಗಾಗಿ ಬದುಕ್ತಾ ಇದ್ದೀವಿ. ನಮಗಾಗಿ ಅಂತಂದ್ರೆ ನಾನು ದೊಡ್ಡ ಮನುಷ್ಯ ಆಗಿ ಬದುಕ್ತಾ ಇದ್ದೀನಿ. ಅದು ನಿಜವಾಗ್ಲೂ ಕೂಡ ಸಮಾಜಕ್ಕಾಗಿ ಬದುಕುವ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ವಿಠ್ಠಲ್ ಹೇರೂರವರು ಹೇಳ್ತಾರೆ, ತನಗಾಗಿ ಬದುಕುವುದು ಬದುಕಲ್ಲ, ತನಗಾಗಿ ಬದುಕುವುದು ಬದುಕಲ್ಲ, ಪರವಾಗಿ ಬದುಕುವುದು ಪರಮಾತ್ಮರ ಬದುಕುವುದು ಈ ಸಂದರ್ಭದಲ್ಲಿ ನಿಮ್ಮ ಜಗತ್ತಿನಲ್ಲಿ ಯಾರಿಗೂ ಕೂಡ ಮೆಚ್ಚಿಸುವ ಕೆಲಸಕ್ಕೆ ಹೋಗಬೇಡಿ. ನಿಮ್ಮನ್ನ ನೀವು ಮೆಚ್ಚಿಸಿ. ನೀವು ಸಮಾಜದಲ್ಲಿ ಏನು ಮಾಡ್ತಾ ಇದ್ದೀರಿ, ನಾನು ಏನು ಮಾಡಬಲ್ಲೆ. ನೋಡಿ, ಯಾವಾಗ ವಿಠ್ಠಲ್ ಹೇರೂರವರು ಹಲವು ವರ್ಷಗಳ ಕೆಳಗೆ ಆಚರಣೆ ಉಳಿದಿದ್ದಾರೆ ಅಂತಂದ್ರೆ ಅವರ ಕಾಯಕ ಅವರನ್ನ ಉಳಿಸಿದೆ ಈ ಜಗತ್ತಿನಲ್ಲಿ. ಹಾಗೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವ್ದಾದ್ರೂ ಇದ್ರೆ ಅದು ಕಾಯಕ ಮಾತ್ರ. ಕಾಯಕದಿಂದ ಮನುಷ್ಯನಿಗೆ ಅರಿವು ಸಿಗ್ತದೆ, ಮನುಷ್ಯನಿಂದ ಕಾಯಕಕ್ಕೆ ಅರಿವು ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಗರ್ವವಾಗಿದೆ, ಲೈಟ್ ಇದೆ. ಆ ಒತ್ತಡದಲ್ಲಿ ನಾನು ಮಾತಾಡಿದ್ದೀನಿ, ಅದಕ್ಕೆ ಬೇಜಾರಾಗಬೇಡಿ. ಮತ್ತು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಜೊತೆಗೆ ಈ ನವ ಕರ್ನಾಟಕ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕರಾಗಿರ್ತಕ್ಕಂಥ ರಾಜಶೇಖರ ಮಾಕೋಳಿ ಅವರಿಗೆ
ಆಕ್ಚುಲಿ ಅವರು ಇದು 2ನೇ ವರ್ಷ, ಅವ್ರು ಸುದ್ದಿವಾಹಿನಿ ತೆಗೆದು 2 ವರ್ಷ ಆಯ್ತು. ಇದೇ ಜನವರಿ 28ಕ್ಕೆ 2 ವರ್ಷ ಆಗುತ್ತೆ. ಆದ್ರೆ ಸರ್ ಪ್ರಥಮ ಮಾಡಲಾದ್ರೆ ಸೆಕೆಂಡ್ ಮಾಡಬಾರ್ದು ಅಂತ ಪ್ರಥಮ ವಾರ್ಷಿಕೋತ್ಸವ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಅವ್ರ ಇತಿಹಾಸದ ಪುಟದತ್ತ ಸೇರಲಿ, ನಿಸ್ವಾರ್ಥತೆಯಿಂದ ಸೇವೆಯನ್ನು ಮಾಡಲಿ, ಅವರ ಸಮಸ್ಯೆಗಳಿಗೆ ಯಾವುದೇ ನಾವು ಬೆಂಬಲವಾಗಿರ್ತೀವಿ, ಸಮಾಜ ಸೇವೆ ಮಾಡುವ ಶಕ್ತಿ ಇರಲಿ ಎಂದು ಸಂದರ್ಭದಲ್ಲಿ ಹೇಳ್ತೀವಿ. ಧನ್ಯವಾದಗಳು. ಈಗ